ಕಾನಾ ಎಂಆರ್ಪಿಎಲ್ ಚತುಷ್ಪಥ ರಸ್ತೆ ಅಪೂರ್ಣ ಕಾಮಗಾರಿಯಿಂದಾಗಿ ದಿನನಿತ್ಯ ಅಪಘಾತಗಳು ಸಂಭವಿಸುತ್ತಿದ್ದು ಕೂಡಲೇ ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಕಾನಾ ಜಂಕ್ಷನ್ ಬಳಿ ಡಿವೈಎಫ್ಐ ಕಾನಾ ಘಟಕ, ಆಟೋ ರಿಕ್ಷಾ ಚಾಲಕರ ಸಂಘ, ನಾಗರಿಕ ಹೋರಾಟ ಸಮಿತಿ ಕಾನಾ ನೇತೃತ್ವದಲ್ಲಿ ರಸ್ತೆ ತಡೆ ನಡೆದಿದೆ. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಜ್, ನಾಗರಿಕ ಸುದೀರ್ಘ ಹೋರಾಟದ ಬಳಿಕ ಚತುಷ್ಪಥ ರಸ್ತೆ ಕಾಮಗಾರಿ ನಡೆಸಲು ಸರ್ಕಾರ ಅನುದಾನ ಬಿಡುಗಡೆ ಮಾಡಿತ್ತು. ಆದರೆ ನಗರ ಪಾಲಿಕೆ ಮತ್ತು ಲೋಕೋಪಯೋಗಿ ಇಲಾಖೆಯ ತಿಕ್ಕಾಟದಿಂದ ರಸ್ತೆಗೆ ವಾರಸುದಾರರು ಇಲ್ಲದಂತಾಗಿದೆ. ದಿನನಿತ್ಯ ದ್ವಿಚಕ್ರ ಸವಾರರು ಅಪಘಾತಕ್ಕೆ ಒಳಗಾಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ. ಜನಪ್ರತಿನಿಧಿಗಳು ಮೂಕ ಪ್ರೇಕ್ಷಕರಂತೆ ವರ್ತಿಸುತ್ತಿದ್ದಾರೆ ಎಂದವರು ಆರೋಪಿಸಿದ್ದಾರೆ. ಕೂಡಲೇ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ನಗರ ಪಾಲಿಕೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ವಿವಿಧ ಸಂಘಟನೆಗಳ ಪ್ರಮುಖರಾದ ಬಿಕೆ ಮಸೂದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮುಗಿಸಿ 1 ವರ್ಷ ಆಗಿದೆ. ನಾವು ಇದನ್ನ ಈ ಸುರತ್ಕಲ್ ಎಂಆರ್ಪಿಎಲ್ ವರೆಗೆ ಕೈಕಂಬ ಜಂಕ್ಷನ್ ವರೆಗೆ ಈ ಚತುಷ್ಪಥ ರಸ್ತೆಯ ಜವಾಬ್ದಾರಿಯನ್ನ ಮಂಗಳೂರು ಮಹಾನಗರ ಪಾಲಿಕೆಗೆ ವಹಿಸಿಕೊಟ್ಟು ನಾವು ಕೆಲಸ ಮುಗಿಸಿದ್ದೇವೆ ಅಂತ ಹೇಳ್ತಾರೆ. ಮಹಾನಗರ ಪಾಲಿಕೆಯವರು ಕೇಳಿದ್ರೆ ಇದು PWD ಅವರು ಮಾಡಿರ್ತಕ್ಕಂಥ ರಸ್ತೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಾವು ಪ್ರತಿಭಟನೆ ಮಾಡಿ ಕೇಳ್ತಕ್ಕಂಥದ್ದು, ಈ ಗುಂಡಿ ಬಿದ್ದಿರ್ತಕ್ಕಂಥ ಈ ರಸ್ತೆಯ ತಂದೆ ಯಾರು ಅಂತ ನಾವು ಕೇಳುವಂತ, ಈ ರಸ್ತೆಗೆ ತಂದೆ ಯಾರು ಅಂತ ನಮಗೆ ಹೇಳಬೇಕು. ನಗರ ಪಾಲಿಕೆಯವರು ಹೇಳಬೇಕು ಅಥವಾ ನಮ್ಮ ಶಾಸಕರು ಹೇಳಬೇಕು ಈ ರಸ್ತೆಯ ತಂದೆ ಯಾರು ಅಂತ.